ರೋಸ್ಟಿ ಹಾಕಿ ರೋಸ್ ಮಾಡಿ ರೋಸ್ಟಿ ಹಾಕಿ ರೋಸ್ ಮಾಡ್ಕೊಡಿ ಸೊ ನನ್ನ ಕೊಲೀಗ್ ರೇಣುಕಾ ಮ್ಯಾಮ್ ಅವ್ರ ಬೇಬಿ ಶವರ್ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ದೆನ್ ಈ ಒಂದು ಆರ್ಟಿಸ್ಟಿಕ್ ಥಿಂಗ್ಸ್ ಅಲ್ಲಿ ಇಕ್ಕಿದ್ರು. ಏನಿದ್ರ ಬಗ್ಗೆ ಅಂತ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಡಿಸೈನ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಇಲ್ಲಿ ದಿಯಾಸ್ ಮತ್ತು ಬಟರ್ಫ್ಲೈಸ್ ಇತ್ತು. ಸೊ ದಿಯಾಸ್ ಆ್ಯಂಡ್ ಬಟರ್ಫ್ಲೈನ ನೀವು ಡಿಸೈನ್ ಮಾಡಿ ನಿಮ್ಮ ಮನೆಗೆ ತೊಗೊಂಡು ಹೋಗ್ಬೋದಾಗಿತ್ತು. ದಿಯಾಸ್ ಅಂತೂ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಡಿಫ್ರೆಂಟಾಗಿ ಮಾಡಿಕ್ಬೋದು. ದೆನ್ ಬಟರ್ಫ್ಲೈಸ್ಗೆ ಸ್ಟೋನ್ಸ್ ಅಂತೂ ತುಂಬ ಇತ್ತು. ದೆನ್ ಯು ಕ್ಯಾನ್ ಆಲ್ಸೋ ಪೇಂಟ್ ಇಟ್. ಸೊ ಎಲ್ಲನೂ ಥಿಂಗ್ಸ್ ಅಲ್ಲೇ ಇಕ್ಕಿರೋದ್ರಿಂದ ಎಲ್ಲ ಅಲ್ಲೇ ಕುತ್ಕೊಂಡು ಮಾಡ್ತಿದ್ರು. ಮಕ್ಕಳು ಮಾತ್ರ ಅಂತಲ್ಲ, ದೊಡ್ಡವರು ಸಹ ಇದಕ್ಕೆ ಇನ್ವಾಲ್ವ್ ಆಗಿದ್ರು. ಇಲ್ಲಿ ಒಂದು ಟ್ರೀ ಪೇಂಟಿಂಗ್ ಇತ್ತು. ಆ್ಯಕ್ಚುಲಿ ಇದು ಅವ್ರ ಮದುವೆದು. ದೆನ್ ಅವ್ರ ಮದುವೆಯಲ್ಲಿ ಹಾಕಿದ್ದಂಥ ತಮ್ಮ ಫ್ರೆಂಡ್ಸ್ ಜೊತೆಗೆ ಇವಾಗ ಅವ್ರ ಬೇಬಿ ಶವರ್ಗೂ ಸಹ ಅದನ್ನೇ ಇಟ್ಟಿದ್ದಾರೆ. ಗರ್ಲ್ ಅವರ ಬಾಯ್ ಅಂತ ಗೆಸ್ಸಿಂಗ್ ಇತ್ತು. ಆದರೆ ರೇಣುಕಾ ಮ್ಯಾಮ್ ಇನ್ನೂ ಬಂದಿಲ್ಲ. ಸೊ ಅವ್ರು ಬರೋ ತನಕ ನನಗೇನು ಮಾಡಿ ಅಂತ ಡಿಸೈನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಇಷ್ಟ ಆಗಿದ್ದು ಫ್ರಿಜ್ ಮ್ಯಾಗ್ನೆಟ್. ಅದು ಬಟರ್ಫ್ಲೈ ಫ್ರಿಜ್ ಮ್ಯಾಗ್ನೆಟ್ ಆಗಿತ್ತು. ಸೊ ಅದನ್ನೇನಾದರೂ ಒಂದು ಕಲರ್ ಕೊಟ್ಟು ಯುನೀಕಾಗಿ ಸ್ಟೋನ್ಸ್ ಅಪ್ಲೈ ಮಾಡಿ ಡಿಸೈನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಜೊತೆಗೆ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದ್ದೆ. ಸೊ ನಾನು ಡಿಸೈನ್ ಮಾಡೋಕ್ಕೆ ನಿಂತ್ಕೊಂಡೆ. ಡಿಸೈನ್ ಮಾಡ್ತಾ ಮಾಡ್ತಾ ಟೈಮ್ ಆಗಿದೆ ಗೊತ್ತಾಗಿಲ್ಲ. ಯಾವ ರೀತಿ ಬಂತು ನನ್ನ ಬಟರ್ಫ್ಲೈ ಡಿಸೈನ್ ಅಂತ ನಿಮಗೆ ನೆಕ್ಸ್ಟ್ ಹಂಗೆ ನೋಡ್ತಾ ಇರಿ ವಿಡಿಯೋದಲ್ಲಿ ತೋರಿಸ್ತೀನಿ. ರೇಣುಕಾ ಮ್ಯಾಮ್ ಮತ್ತು ಅವ್ರ ಹಸ್ಬೆಂಡು ಅವ್ರ ರಿಲೇಷನ್ಸ್ ಎಲ್ಲ ಫೋಟೋಸ್ ಕ್ಲಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇವತ್ತಂತೂ ರೇಣುಕಾ ಮ್ಯಾಮ್ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ. ಅವ್ರ ಮತ್ತೆ ಖುಷಿಯಾಗಿರೋದೇ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ದಿನ. ಇಟ್ ವಾಸ್ ಅ ಡೇ. ಸೊ ಅದೇ ರೀತಿ ನೋಡಿದ್ದೀರ ನನ್ನ ಬಟರ್ಫ್ಲೈ ಕಂಪ್ಲೀಟ್ ಆಯಿತು. ಸೊ ಬಟರ್ಫ್ಲೈ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ಎಲ್ಲ ಮಕ್ಕಳು ಬಂದಿದ್ದಾಯಿತು. ಎಲ್ಲ ಮಕ್ಕಳು ಬಂದು ಅವ್ರವ್ರ ಯೂನಿಕ್ನೆಸ್ನ ಮತ್ತು ಕ್ರಿಯೇಟಿವಿಟಿನ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾಯಿದ್ರು. ಜೊತೆಗೆ ಶಾಸ್ತ್ರಗಳು ಶುರು ಆಯಿತು. ಹೆಂಗಸ್ರುಗಳೆಲ್ಲ ಬಂದು ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ದೆನ್ ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ತುಂಬ ಫುಲ್ ಜನ ಎಲ್ಲ ತುಂಬೋದ್ರು. ಗೆಸ್ಸಿಂಗ್ ಟ್ರೀಯಲ್ಲಿ ಆಲ್ರೆಡಿ ನೇಮ್ಸ್ಗಳು ಫಿಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಗರ್ಲ್ ಆರ್ ಬಾಯ್ ಅಂತ. ದೆನ್ ನಮ್ಮ ಕೊಲೀಗು ಎಲ್ಲರೂ ಬಂದು ಡಿಸೈನ್ಸ್ಗಳನ್ನ ಕ್ರಿಯೇಟ್ ಮಾಡಿ ಅವ್ರ ಪೇರೆಂಟ್ಸ್ ಮತ್ತು ಮಕ್ಕಳು ಎಲ್ಲ ಇನ್ವಾಲ್ವ್ ಆಗಿ ಡಿಸೈನ್ಸ್ ಕ್ರಿಯೇಟ್ ಮಾಡ್ತಾಯಿದ್ರು. ನಮ್ಮ ಕೊಲೀಗ್ಸ್ ಎಲ್ಲರೂ ಲೇಟಾಗಿ ಬಂದಿದ್ದರು. ಲೇಟೆಸ್ಟಾಗಿ ಬಂದಿದ್ದರು. ಎಲ್ಲರಿಗೂ ವೀಡಿಯೋ ಮಾಡಿ ಹಾಯ್ ಅಂತ ಹೇಳಿ ಅಂತ ಹಿಂಸೆ ಕೊಟ್ಟು ಹಾಯ್ ಮಾಡಿಸಿ ದೆನ್ ವಿ ಕ್ರಿಯೇಟೆಡ್ ಅವರ್ ಬಟರ್ಫ್ಲೈಸ್. ಎಲ್ಲರೂ ಬಟರ್ಫ್ಲೈ ಫ್ಲವರು ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಿ ನಮ್ಮ ಯುನೀಕ್ನೆಸ್ನ ಇಲ್ಲಿ ಶೋ ಅಪ್ ಮಾಡ್ತಾ ಇದ್ದೀವಿ. ಇಟ್ ಮೇ ಬಿ ಸ್ಮಾಲ್ ಬಟ್ ಎಲ್ರಿಗೂ ಖುಷಿ ಆಯಿತು ಇದನ್ನು ಮಾಡೋದ್ರಿಂದ. ಐ ಫೀಲ್ ನೈಸ್. ದೆನ್ ನೋಡಿ ಎಷ್ಟು ಜನ ತುಂಬೋಗಿದ್ದಾರೆ ಸ್ಟಾಲಲ್ಲಿ. ಆಲ್ರೆಡಿ ಫುಲ್ ಫಿಲ್ ಆಗೋಗಿತ್ತು. ಎಲ್ಲರನ್ನೂ ಹ್ಯಾಂಡಲ್ ಮಾಡ್ತಿದ್ದು ನಮ್ಮ ಕೊಲೀಗ್ ಕಿರಣ್. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ವರ್ಕ್ ಮಾಡ್ತಿದ್ರು. ದೆನ್ ರೇಣುಕಾ ಮ್ಯಾಮ್ ಜೊತೆ ಫೋಟೋ ಕ್ಲಿಕ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಬಟ್ ತುಂಬ ಜನ ನಿಂತಿದ್ದ ರೀಸನ್ನಿಂದ ನಾವು ನಮ್ಮ ಫೋಟೋಗಳನ್ನ ಸ್ವಲ್ಪ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ 3rd ಫ್ಲೋರ್ಗೆ ಹೋಗ್ತಿದ್ವಿ. 3rd ಫ್ಲೋರ್ಗೆ ಹೋಗಿ ಫೋಟೋಸ್ ಕ್ಲಿಕ್ ಮಾಡಿದ್ವಿ. ಆಮೇಲೆ ನಾವು ಸಹ ಲೈನಲ್ಲಿ ನಿಂತ್ಕೊಂಡಿದ್ದಾಯಿತು. ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ಅವ್ರಿಗೂ ಸಹ ಸೀರೆ ಎಲ್ಲ ಕೊಡಬೇಕಿತ್ತಲ್ವ. ದೆನ್ ಎಲ್ಲರೂ ಸ್ಟಾಫ್ ಎಲ್ಲ ನಿಂತ್ಕೊಂಡು ಸೀರೆ ಕೊಡೋದಕ್ಕೆ ಪ್ರಿಪೇರ್ ಆಗ್ತಾಯಿದ್ವಿ. ಈಗ ನಮ್ಮ ಟರ್ನ್ ಬಂತು. ನಮ್ಮ ಕೈಲಿ ಎಷ್ಟಾಗುತ್ತೋ ಅವ್ರಿಗೆ ಖುಷಿ ಪಡಿಸೋ ಅಷ್ಟು ನಾವು ಹೆಂಗಾಗುತ್ತೋ ಹಾಗೆ ಮಾಡಿದ್ದೀವಿ. ಸೀರೆ ಬಳೆ ಎಲ್ಲ ತೊಗೊಂಡು ಅವ್ರು ಖುಷಿಯಾಗುತ್ತೆ. ದೆನ್ ಡೆಕೋರೇಷನ್ಸ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿತ್ತು. ತುಂಬ ಕ್ಯೂಟ್ ಆಗಿತ್ತು ಹೇಳಬೇಕು ಅಂದರೆ. ಎಲ್ಲ ಡೆಕೋರೇಷನ್ಸ್ ನಿಮಗೆ ನೋಡ್ತಾ ಇದ್ದೀರಾ. ದೆನ್ ರೇಣುಕಾ ಮ್ಯಾಮು ಸಹ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು, ಬಬ್ಲಿಯಾಗಿ ಕಾಣಿಸ್ತಿದ್ರು. ಇದೆಲ್ಲ ಆದಮೇಲೆ ಮ್ಯಾಂಡೇಟರಿ ಪಿಕ್, ಗ್ರೂಪ್ ಪಿಕ್. ಸೊ ಗ್ರೂಪ್ ಪಿಕ್ ತೊಗೊಂಡಾದ್ಮೇಲೆ ಎಲ್ಲ ಊಟಕ್ಕೆ ಹೋಗಿದ್ವಿ. ಈ ಊಟದಲ್ಲಿ ತುಂಬ ಇಷ್ಟ ಆಗಿದ್ದು ನನಗೆ ಜಾಕ್ ಫ್ರೂಟ್ ಪಾಯಸ. ತುಂಬ ಚೆನ್ನಾಗಿತ್ತು. ಸೊ ಮ್ಯಾಂಡೇಟರಿ ಊಟ ಆದಮೇಲೆ ಒಂದು ಗ್ರೂಪ್ ಡಿಸ್ಕಷನ್ ರೌಂಡ್. ಏನು ಎತ್ತ ಅಂತೆಲ್ಲ ನಾವೇನು ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ, ಬಟ್ ನಮ್ಮ ಬಗ್ಗೆ ನಾವು ಮಾತಾಡ್ಕೊಂಡು ಖುಷಿ ಪಡ್ತಾ ಇದ್ದೀವಿ. ದೆನ್ ಫೋಟೋ ಸೆಷನ್ಸ್ ಎಲ್ಲ ಅವ್ರದ್ದೆಲ್ಲ ಮುಗೀತು. ದೆನ್ ಅವ್ರನ್ನ ಮಾತಾಡ್ಸಿದ್ವಿ, ಖುಷಿ ಪಟ್ವಿ. ನಮ್ಮ ಎಲ್ಲರ ಫೋಟೋ ತೊಗೊಂಡು ಅಲ್ಲಿಂದ ನಾವು ನಮ್ಮ ಇನ್ನೊಬ್ರು ಕೊಲೀಗ್ ಮನೆಗೆ ಹೋಗಿದ್ವಿ. ಅಲ್ಲಿಗೆ ಹೋದ್ಮೇಲೆ ನಾವೆಲ್ಲರೂ ಕುಡ್ದಿದ್ದು ಟೀ. ಸೊ ಟೀಯಲ್ಲಿ ಯಾವ ರೀತಿ ಹೆಂಗಾಯ್ತು ಅಂತ ನೋಡಿ. ಯಾವ ಟೀ ಬೇಕು ನಿಮಗೆ? ಶುಂಠಿ ಟೀ, ಮಸಾಲಾ ಟೀ, ರೋಸ್ ಹಾಕ್ಬಿಟ್ಟು ರೋಸ್ ಟೀ ಮಾಡ್ಕೊಡಿ ತಗೊಳ್ಳಿ. ಬೇಡ ಕೊಡಿ ಬೇಡ. ಅವಳು ಪ್ರೀತಿಯಿಂದ ಕೊಡ್ತಾಳೆ, ವಿಡಿಯೋ ಮಾಡ್ತಾಳೆ. ಕೊಡಿ. ಹಾಯ್ ಭಾವನಾ ಮ್ಯಾಮ್. ಏನು
ರೋಸ್ಟಿಂಗ್ ಮಾಡಿದ್ರಾ? ಮಾಡ್ತಾ ಇದೀವಿ ಮ್ಯಾಮ್, ಮಾಡ್ಕೊಡ್ತೀವಿ, ಆಮೇಲೆ ನೀವು ಟೇಸ್ಟ್ ಮಾಡಿ. ಓಕೆನಾ? ಓಕೆ. ರೆಡ್ ಲೇಬಲ್ ಹೇಳಿ, ಏನಾದ್ರು ಒಂದು ಟ್ಯಾಗ್ಲೈನ್. ರೆಡ್ ಲೇಬಲ್. ಅದ್ರ ಜೊತೆಗೆ ಏಲಕ್ಕಿ ಹಾಕಿದೀವಿ ಸ್ವಲ್ಪ. ಶುಂಠಿ ಹುಡುಕ್ತಾ ಇದೀವಿ, ಸಿಗ್ಲಿಲ್ಲ. ಸ್ವಲ್ಪ ಏಲಕ್ಕಿ ಟೀ. ಮಧು ವ್ಲಾಗ್ ಮಾಡ್ತಾ ಇದೀವಿ. ಭಾವನ ಇದೆಲ್ಲ ವಿಡಿಯೋ ತಗೊಂಡು ಏನ್ ಮಾಡ್ತೀಯ ಭಾವನ? ಪೋಸ್ಟ್ ಮಾಡ್ತೀಯ ಎಲ್ಲಿಗೆ? ಯೂಟ್ಯೂಬ್ ಚಾನಲ್ಗೆ. ಇವಾಗ ಹೊಸ್ದಾಗಿ ಕ್ರಿಯೇಟ್ ಮಾಡ್ತೀನಿ, ಅದಕ್ಕೋಸ್ಕರ. ಅವರು ಓ ಪರವಾಗಿಲ್ಲ, ಎಫರ್ಟ್ ತೋರಿಸ್ತೀನಿ ತಡೀರಿ. ಸಂಜು ಟೀ ಹೆಂಗೆ ಹೇಳಲ್ಲ, ವಿಡಿಯೋ ಮಾಡ್ಕೊ. ಹಂಗೆಲ್ಲ ನೋಡ್ಬೇಡ, ನಂಗೆ ಸೂಪರ್. ನಂಗೆ ದೃಷ್ಟಿ ಆಗತ್ತೆ. ಹೇಗಿದೆ ಸರ್? ಹೇಳ್ಬೇಕು ಚೆನ್ನಾಗಿದೆ ಅಂತ. ಬೇಜಾರಾದ್ರೆ ಅಲ್ಲ, ಅವ್ರು ಬೇಜಾರಾದ್ರ ಅಂತ ನಾನೇ ಹೇಳಿ ಮ್ಯಾಮ್. ಸೂಪರ್ ಸೂಪರ್. ನಂಗೆ ಟರ್ನ್ ಆಗ್ತಿಲ್ಲ, ಹಿಡ್ಕೊಂಡು. ಸಕ್ಕತ್ತಾಗಿದೆ ಸರ್. ಸೊ ಅವತ್ತಿನ ದಿನ ತುಂಬ ನಕ್ಕಿದ್ವಿ ಮತ್ತು ಆವತ್ತಿನ ದಿನ ತುಂಬ ಚೆನ್ನಾಗಿ ಎಂಡ್ ಮಾಡ್ತಾ ಇದ್ವಿ. ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾ ಇದ್ವಿ. ನಾನು ಮತ್ತು ಸುಷ್ಮಿತಾ ಮ್ಯಾಮು ಆಟೋ ಮಾಡಿಕೊಂಡು ಮನೆಗೆ ಹೊರಡಿದ್ವಿ. Now me and Bhavana ma'am are going home because we didn't get any. We didn't get any two-wheeler and we wanted to go in three-wheeler. So first cross one, ಆಮೇಲೆ ನಾನು ಮನೆಗೆ ಹೋಗ್ತೇನೆ ಅಷ್ಟೇ ಅಲ್ವಾ ಮ್ಯಾಮ್? ಸೊ ಹೆಂಗಿತ್ತು ಇವತ್ತಿನ ದಿನ? ನಂಗೆ ಸಾಕಾಗೋಗಿದೆ. ಓಕೆ ಬಾಯ್, ಥ್ಯಾಂಕ್ ಯು.